ನಮಸ್ಕಾರ, ನಾನು ವೆಂಕಟೇಶ್ ಯುವಧ್ವನಿ ರಾಜ್ಯ ಯುವ ಘಟಕದ ಕಾರ್ಯದರ್ಶಿ. ನಿಮ್ಗೆಲ್ಲ ಈಗಾಗಲೇ ಹಿಂದಿನ ಲೈವ್ ಅಲ್ಲಿ ತಿಳಿದಿರೋ ಹಾಗೆ ಇವತ್ತು ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳ ನೇಮಕಾತಿ ಇತ್ತು. ಸೊ ಇವತ್ತು ಕೋಲಾರ ತಾಲೂಕು ಸಮಿತಿಯಲ್ಲಿ ಪದಾಧಿಕಾರಿಗಳ ನೇಮಕಾತಿ ಅಂತಿಮವಾಗಿ ಜಿಲ್ಲಾ ಉಸ್ತುವಾರಿಗಳು ಮತ್ತು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಮತ್ತು ಜಿಲ್ಲಾ ಮತ್ತೆ ನಮ್ಮ ಮೇಡಮ್ ಇದರಾಯ್ದೆ ಅವರು ರಾಜ್ಯ ಕಾರ್ಯದರ್ಶಿ ಅವರ ನೇತೃತ್ವದಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ತೀರ್ಮಾನವಾಗಿದೆ. ತಾಲೂಕು ಅಧ್ಯಕ್ಷರಾಗಿ ಶ್ರೀನಿವಾಸ್ ಅವರು ಆಯ್ಕೆಯಾಗಿದ್ದಾರೆ. ಹಾಗೆ ಬನ್ನಿ ಶ್ರೀನಿವಾಸ್ ಅವರಿಗೆ ಅಭಿನಂದನೆಗಳು ಮತ್ತು ಜವಾಬ್ದಾರಿಯನ್ನು ದಯವಿಟ್ಟು ಇನ್ನಷ್ಟು ಹೆಚ್ಚು ಜನಕ್ಕೆ ಈ ಒಂದು ಪಕ್ಷದ ಸಂಘಟನೆ ಬಗ್ಗೆ ತಿಳಿಸಿ ಇನ್ನೂ ಎಷ್ಟು ಜನರನ್ನ ನೇಮಕಾತಿ ಮಾಡಬೇಕಾಗಿ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು ಸರ್ ನಿಮಗೆ. ಹಾಗೆ ಉಪಾಧ್ಯಕ್ಷರಾಗಿ ನಾರಾಯಣ ಸ್ವಾಮಿ ಇವ್ರಿಗೂ ಸಹ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಇವರು ಅಷ್ಟೇ ಅವರ ಒಂದು ನೇತೃತ್ವದ ಏನೆಲ್ಲ ಕೋಲಾರಕ್ಕೆ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನೆಲ್ಲ ನೆರವೇರಿಸಿ ಇನ್ನಷ್ಟು ಹೆಚ್ಚು ಜನರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿ ಸಂಘಟಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ರವಿ ಬಿ ಅವರು ಇವ್ರಿಗೂ ಸಹ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಪಕ್ಷದ ಸಂಘಟನೆ ಹೆಚ್ಚು ಮಾಡಿ ಏನು ಸರ್ಕಾರಿ ಕಚೇರಿಗಳಲ್ಲಿ ನಾವು ಯಾವೆಲ್ಲ ಮನವಿಗಳನ್ನ ಕೊಡ್ತಾರೋ ಅದಕ್ಕೆ ಇವರು ಸೂತ್ರಧಾರಿಗಳು ಮತ್ತು ಪಾತ್ರಧಾರಿಗಳು ಹೆಚ್ಚು ಆಗಿರ್ತಾರೆ. ಸೊ ಹೆಚ್ಚು ಕೆಲಸನ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಕಾರ್ಯದರ್ಶಿಯಾಗಿ ಸಂತೋಷ್ ಇವ್ರಿಗೂ ಸಹ ಅಭಿನಂದನೆಗಳು ಮತ್ತು ಶುಭಾಶಯಗಳು. ದಯವಿಟ್ಟು ಹೆಚ್ಚು ಕೆಲಸವನ್ನ ಮಾಡಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಳ್ಳೆ ಟೀಮ್ನ ಕಟ್ಟಿದ. ಹಾಗೆ ಮತ್ತೊಬ್ಬ ಕಾರ್ಯದರ್ಶಿ ಚಂದ್ರ ಎಚ್ ಎಂ ಇವ್ರಿಗೂ ಸಹ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಮತ್ತೊಬ್ಬ ಕಾರ್ಯದರ್ಶಿ ವಿ ರಾಮಪ್ಪ ಅವರು ಇಷ್ಟೊಂದು ಸಭೆಯಲ್ಲಿದ್ರು, ಈಗ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದಾರೆ. ಸೊ ಅವ್ರಿಗೆ ನಾವು ಪತ್ರವನ್ನು ಕಳಿಸ್ಬೋದು ಅಂತ ಕೆಲಸವನ್ನು ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಒಮ್ಮೆ ಬನ್ನಿ, ನೀವು ಒಂದು ಗ್ರೂಪ್ ಕೊಟ್ಟು ತಗೊಂಡ್ರಿ. ನೀವು ಹೋಗಿ ಅಲ್ಲ, ನೀವು ಹೋಗಿ ಒಂದಕ್ಕೆಲ್ಲ ಮತ್ತೊಮ್ಮೆ ನಿಮ್ಮ ಎಲ್ಲರ ಗಮನಕ್ಕೂ ಇನ್ನೊಮ್ಮೆ ಅವರ ಹೆಸರುಗಳನ್ನ ಮತ್ತು ಮುಖಪರಿಚಯನ ಮಾಡ್ತಾ ಇದ್ದೀನಿ. ಕೋಲಾರ ತಾಲೂಕು ಅಧ್ಯಕ್ಷರಾಗಿ ಶ್ರೀನಿವಾಸ್, ಉಪಾಧ್ಯಕ್ಷರಾಗಿ ನಾರಾಯಣ ಸ್ವಾಮಿ, ಪ್ರಧಾನ ಕಾರ್ಯದರ್ಶಿ ರವಿ ಆರ್, ಕಾರ್ಯದರ್ಶಿ ಸಂತೋಷ್, ಮತ್ತೊಬ್ಬ ಕಾರ್ಯದರ್ಶಿ ಚಂದ್ರು, ಮತ್ತೊಬ್ಬ ಕಾರ್ಯದರ್ಶಿ ವೀರಮಪ್ಪ. ಇವರು ಈ ಸಭೆಯಲ್ಲಿ ಇಲ್ಲ. ಇವರೆಲ್ಲರಿಗೂ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಈಗ ಇವ್ರಿಗೆ ಮಾತಾಡಕ್ಕೆ ಇಲ್ಲಿ ಮುಂದಿನ ದಿನಗಳಲ್ಲಿ ಮಾತಾಡ್ಸೋಣ. ದಯವಿಟ್ಟು ನಿಮ್ಗೆ ಇದೊಂದು ಅವಕಾಶ ಕೊಡ್ತಾ ಇದೀವಿ. ಆದ್ರೆ ಇದನ್ನು ನೀವು ಬಳಸ್ಕೊತಿಲ್ಲ. ಮುಂದಿನ ದಿನಗಳಲ್ಲಿ ನಾವು ಕೊಡುವಂತ ಅವಕಾಶವನ್ನು ನೀವು ಬಳಸ್ಕೊಬೇಕು ಮತ್ತು ಮುಂದಿನ ನಿಮ್ಮ ಹಿಂದೆ ಯಾರೆಲ್ಲ ಬರ್ತಾರೋ ಅವ್ರಿಗೂ ನೀವು ಒಂದು ಅವಕಾಶವನ್ನು ಕಲ್ಪಿಸ್ಕೊಡ್ಬೇಕು. ದಯವಿಟ್ಟು ಎಲ್ಲರೂ ನಾವು ನಮ್ಗೆಲ್ಲ ರಾಜಕೀಯ ಹೊಸದೇ ಆಗಿರ್ಬೋದು, ಆದ್ರೆ ನಾವು ಮಾತಾಡೋದ್ರಿಂದಾನೇ ನಾವು ಒಂದಷ್ಟು ವಿಚಾರಗಳನ್ನ ಜನರಿಗೆ ತಿಳಿಸಕ್ಕಾಗೋದು. ನಾವು ಎಲ್ಲಿ ಮೌನವಾಗಿರ್ತೀವೋ ಅದು ನಮ್ಮ ವಿಚಾರ ಯಾರಿಗೂ ಗೊತ್ತಾಗಲ್ಲ. ಸೊ ಹಾಗಾಗಿ ಎಲ್ಲರೂ ಸಹ ನಿಮ್ ಕೈಯಲ್ಲಿ ನೀವು ಬೇಕಾದ್ರೆ ಪ್ರಾಕ್ಟೀಸ್ ಮಾಡಿ, ನಿಮ್ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮುಂದಿನ ಸಭೆಗಳಲ್ಲಿ ಎಲ್ಲರೂ ಮಾತಾಡೋದನ್ನ ಕಲೀರಿ. 2 ನಿಮಿಷ ಮಾತಾಡಿ, 1 ನಿಮಿಷ ಮಾತಾಡಿ, ಒಂದೊಂದು ಲೈನ್ 2 ಲೈನ್ ಅಷ್ಟು ಮಾತ್ರನೇ ಮಾತಾಡಿ. ಹೋಗ್ತಾ ಹೋಗ್ತಾ ಅದು ಹೆಚ್ಚುವರಿ ಆಗುತ್ತೆ. ಸೊ ಎಲ್ಲರಿಗೂ ಅಭಿನಂದನೆಗಳು ಮತ್ತು ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ, ಈಗ ನೆಕ್ಸ್ಟ್ ಮುಂದಿನದು ಕೋಲಾರ ಜಿಲ್ಲಾ ಮಹಿಳಾ ಘಟಕ ಸ್ಥಾಪನೆ ಆಗಿದೆ. ಇದು ರಾಜ್ಯ ಕಾರ್ಯದರ್ಶಿ ಹಾಗೂ
ರಾಜ್ಯ ಮಹಿಳಾ ಘಟಕದ ಉಸ್ತುವಾರಿಯಾಗಿರುವಂತಹ ಶ್ರೀಮತಿ ಇಂದಿರಾ ರೆಡ್ಡಿರವರ ನೇತೃತ್ವದಲ್ಲಿ ಚರ್ಚೆಯಾಗಿ ಅಂತಿಮವಾಗಿ ತೀರ್ಮಾನವಾಗಿದೆ. ಮೊದಲನೇದಾಗಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಲಕ್ಷ್ಮೀ ಶ್ರೀನಿವಾಸ್ ರವರು ಆಯ್ಕೆಯಾಗಿದ್ದಾರೆ. ಅವರಿಗೆ ಅಭಿನಂದನೆಗಳು ಮತ್ತು ಶುಭಾಶಯಗಳು. ಹಾಗೆ ಉಪಾಧ್ಯಕ್ಷರಾಗಿ ಪದ್ಮಾವತಿ, ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಷ್ಮೀ ರವಿ ಅಂತ, ನಿಮ್ಮ ಪಾತ್ರನು ಅಧ್ಯಕ್ಷರ ಪಾತ್ರ ಇದ್ದಂಗೆ ಇರುತ್ತೆ ಮೇಡಮ್. ದಯವಿಟ್ಟು ಹೆಚ್ಚು ಸಂಘಟನೆ ಮಾಡಿ, ಹೆಚ್ಚು ಪದಾಧಿಕಾರಿಗಳನ್ನ ಜಾಸ್ತಿ ಇರುತ್ತೆ, ಎಲ್ಲರಿಗಿಂತ ಜಾಸ್ತಿ ಇರುತ್ತೆ. ಇದೇ ಮಾರ್ಚ್ 9ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮ ಆಗ್ತಿದೆ. ಅದಕ್ಕೆಲ್ಲ ನಿಮ್ಮ ಸಹಕಾರ ಮತ್ತು ಬೆಂಬಲ, ನೇತೃತ್ವ ಮುಖ್ಯವಾಗಿರುತ್ತೆ. ದಯವಿಟ್ಟು. ಹಾಗೆ ಕಾರ್ಯದರ್ಶಿಯಾಗಿ ಶಿಲ್ಪಾರವರು ಮತ್ತೊಬ್ರು ಮುನಿರತ್ನ ಅಂತ ಇದ್ರು, ಅವರು ಸಹ ಈ ಒಂದು ಸಭೆಯಲ್ಲಿಲ್ಲ. ಸೊ ಮತ್ತೊಮ್ಮೆ ಇವರ ಹೆಸರು ಮತ್ತು ಮುಖಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಲಕ್ಷ್ಮೀ ಶ್ರೀನಿವಾಸ್ ಅವರು ಕೋಲಾರ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು. ಹಾಗೆ ಉಪಾಧ್ಯಕ್ಷರಾಗಿ ಪದ್ಮಾವತಿ ಅವರು, ಹಾಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಲಕ್ಷ್ಮೀ ರವಿ ಅವರು, ಕಾರ್ಯದರ್ಶಿಯಾಗಿ ಶಿಲ್ಪಾರವರು, ಮತ್ತೆ ಇನ್ನೊಬ್ಬ ಕಾರ್ಯದರ್ಶಿಯಾಗಿ ಮುನಿರತ್ನ ಅವರು. ಇವರಿಬ್ಬರು ಸಹ ಈ ಒಂದು ಸಭೆಯಲ್ಲಿ ಭಾಗವಹಿಸಿಲ್ಲ. ಅವ್ರಿಗೆ ನೇರವಾಗಿ ನೇಮಕಾತಿ ಪತ್ರಕ್ಕೆ ಅವರು ಸೂಚಿಸಿದ್ರು ಮತ್ತು ಈ ಒಂದು ತೀರ್ಮಾನದಲ್ಲಿ ಅಂತಿಮವಾಗಿ ಅವರು ನೇಮಕಗೊಂಡಿದ್ದಾರೆ. ಅವ್ರಿಗೆ ಈ ಒಂದು ನೇಮಕಾತಿ ಪತ್ರವನ್ನು ನೀಡುವ ಮೂಲಕ ಅವ್ರನ್ನು ಈ ಒಂದು ಘಟಕದಲ್ಲಿ ನೇಮಕಾತಿ ಮಾಡ್ಕೊತಾ ಇದ್ದೀವಿ. ಹಾಗೆ ಇನ್ನ ಏನಾದ್ರೂ ಹೆಚ್ಚಿನ ವಿಚಾರಗಳು ಮಹಿಳಾ ಘಟಕದ ಬಗ್ಗೆ ಮಾತಾಡಬೇಕು ಅಂದ್ರೆ ಶ್ರೀಮತಿ ಇಂದಿರಾ ರೆಡ್ಡಿ ಅವರು ಮಹಿಳಾ ಘಟಕದ ಉಸ್ತುವಾರಿ ಮತ್ತು ರಾಜ್ಯ ಕಾರ್ಯದರ್ಶಿ ಆಗಿರೋರು ಮಾತಾಡ್ಬೇಕಂತ ಕೇಳ್ಕೊಂತೀವಿ. ನಮಸ್ಕಾರ. ಇವತ್ತು ಮಹಿಳಾ ಘಟಕದಿಂದ ಜವಾಬ್ದಾರಿ ತಗೊಂಡಿರುವಂತಹ ಎಲ್ಲ ಮಹಿಳಾ ಪದಾಧಿಕಾರಿಗಳಿಗೂ ನಾನು ಅಭಿನಂದನೆಗಳು ಹಾಗೂ ಈ ಪಕ್ಷಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಇವರ ನೇತೃತ್ವ ಏನು ಮುಂದಿನ ದಿನಗಳಲ್ಲಿ ನಾಯಕಿಯರಾಗುವಂತಹದ್ದು ಮತ್ತೆ ಹಲವಾರು ಹೆಣ್ಣು ಮಕ್ಕಳಿಗೆ ಇವರೆಲ್ಲ ಸ್ಫೂರ್ತಿ ಆಗಬೇಕು. ಆ ಸ್ಫೂರ್ತಿ ಆಗುವಂತಹ ನಿಟ್ಟಿನಲ್ಲಿ ಏನೆಲ್ಲ ಸಹಕಾರ ಬೇಕೋ ನಮ್ಮ ರಾಜ್ಯ ಸಮಿತಿ ಕಡೆಯಿಂದ ಹಾಗೆ ಮಹಿಳಾ ಘಟಕದ ಕಡೆಯಿಂದ ಮುಂದಿನ ದಿನಗಳಲ್ಲಿ ನಿಮಗೆ ಸಹಕಾರ ಸಿಗುವಂತಹ ಕೆಲಸ ಆಗುತ್ತೆ. ದಯವಿಟ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಾನೆ ಇರಿ. ಒಳ್ಳೆಯದಾಗಲಿ.